ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮನೆ ಮೇಲೆ ಬಂದೆ. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಆಮೇಲೆ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ವಾತಾವರಣ ಕೂಡ ತಂಪಾಗಿ ಚೆನ್ನಾಗಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ತುಂಬ ಹೊತ್ತೇನು ಮಾಡೋಕ್ಕಾಗಲಿಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋಣ ಅಂದ್ಬಿಟ್ಟು ಒಂದು ಅರ್ಧ ಗಂಟೆಯಷ್ಟು ವಾಕ್ ಮಾಡಿದ್ದೀನಿ. ಸ್ವಲ್ಪ ಥಂಡಿ ಟೈಮು ಕಮ್ಮಿ ಆದಮೇಲೆ ಪಾರ್ಕ್ಗೆ ಹೋಗಬೇಕು ವಾಕಿಂಗಿಗೆ. ಸ್ವಲ್ಪ ಏನು ಚಳಿ ಎಲ್ಲ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬಾ ಥಂಡಿ ಇರುತ್ತೆ, ಬೆಳಗ್ಗೆ ಹೊತ್ತು ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಮನೆ ಮೇಲೇ ಒಂದು ಸ್ವಲ್ಪ ಹೊತ್ತು ಓಡಾಡೋಣ ಅಂತ ಓಡಾಡ್ತಾ ಇದ್ದೆ. ಇನ್ನು ಸ್ವಲ್ಪ ಹೊತ್ತು ವಾಕಿಂಗು ಕೂಡ ಮಾಡಿದೆ. ವಾಕಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ಸ್ವಲ್ಪ ಗಿಡದಲ್ಲಿ ಹೂ ಬಿಟ್ಟಿತ್ತು, ಹೂ ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೆ. ಕಾಕಡ ಹೂವಿದು ಸ್ವಲ್ಪನೇ ಬಿಟ್ಟಿದ್ದಾವೆ. ಅದಕ್ಕೆ ಎಷ್ಟಿದ್ದಾವೆ ಅಷ್ಟು ಉದುರೋಗ್ತಾ ಇದೆ ಎಲ್ಲನೂ. ಸುಮ್ಮನೆ ಕೆಳಗೆ ಉದ್ರಿ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಂಡೆ. ಜಾಸ್ತಿ ಏನು ಬಿಟ್ಟಿರಲಿಲ್ಲ, ಒಂದು ಸ್ವಲ್ಪನೇ ಇದ್ವಲ್ಲ, ಸರಿ ಏನಕ್ಕಾದರೂ ಆಗುತ್ತೆ, ದೇವ್ರ ಗಿಡಕ್ಕಾದರೂ ಆಗುತ್ತೆ, ಇಲ್ಲ ಅಂತಂದರೆ ನಾನೇ ಮುಡ್ಕೊಳ್ಳೋಕ್ಕಾದರೂ ಆಗುತ್ತೆ ಅಂತ ಕಿತ್ಕೊಂಡೆ. ಇನ್ನೂ ಮೊಗ್ಗಿದೆ, ಹರಳಿಲ್ಲ. ಸುಮಾರು ಹರಳಿರೋಷ್ಟು ಮಾತ್ರ ಕಿತ್ಕೊಂಡಿದ್ದೀನಿ, ಇನ್ನೂ ಬೇಜಾನು ಮೊಗ್ಗಿದ್ದು. ಇನ್ನು ಇದೆಲ್ಲ ಕಿತ್ಕೊಂಡು ದಾಸವಾಳ ಗಿಡದಲ್ಲೂ ಕೂಡ ಸುಮಾರು ಮೊಗ್ಗು ಹಾಕಿದೆ. ಆದರೆ ಇನ್ನೂ ಯಾವುದು ಹರಳಿಲ್ಲ ಹೂವು. ಅರಳಿದ್ರೆ ಎಲ್ಲ ಒಂದೇ ಸಲ ಬರುತ್ತೆ ಅನಿಸುತ್ತೆ. ಜಾಸ್ತಿನೇ ಮೊಗ್ಗು ಹಾಕಿದೆ. ಸದ್ಯಕ್ಕಿನ್ನೂ ಯಾವುದೂ ಅರಳಿಲ್ಲ. ಅರಳಿದಾಗ ತೋರಿಸ್ತೀನಿ. ಕಲ್ಲರ್ ಚೆನ್ನಾಗಿದೆ ಅದು ಹೂವು, ಒಂಥರ ಪಿಂಕ್ ಕಲರ್ ಅಂತ ಅನಿಸುತ್ತೆ. ಮರ್ತೇ ಹೋಗ್ಬಿಟ್ಟಿದ್ದೀನಿ, ಯಾಕಂದರೆ ಆ ಗಿಡದಲ್ಲಿ ಹೂವೇ ಬಿಡ್ತಾ ಇರಲಿಲ್ಲ. ಲಾಸ್ಟ್ ಟೈಮು ನಾನು ಗಿಡನೆಲ್ಲ ಫುಲ್ಲು ಕಟ್ ಮಾಡಿ ಹಾಕ್ಬಿಟ್ಟೆ. ಹೊಸ್ದಾಗಿ ಚಿಗುರ್ಕೊಂಡಿದ್ದು ಗಿಡ ಅದು. ನೋಡಿ, ಈ ಥರ ಹೊಸ್ದಾಗಿ ಚಿಗುರ್ಕೊಂಡ್ಮೇಲೆ ಈ ಥರ ಆಗಿದೆ. ಸುಮಾರು ಮೊಗ್ಗು ಬಿಟ್ಟಿದೆ. 3 ಬ್ರಾಂಚ್ ಏನೋ ಬಂದಿದೆ, ಅಷ್ಟರಲ್ಲೂ ಮೊಗ್ಗು ಬಿಟ್ಟಿದೆ. ಇದರಲ್ಲಿ ಮಾತ್ರ ಒಂದೇ ಒಂದು ಮೊಗ್ಗು ಹಾಕಿದೆ. ಮೊನ್ನೆ 2 ಹಾಕಿತ್ತು, ಅದೇನು ಅಮ್ಮ ಕಿತ್ಕೊಂಬಿಟ್ರೋ ಏನೋ ಗೊತ್ತಿಲ್ಲ. ಇನ್ನು ನಾನು ತರಕಾರಿದು ಸಿಪ್ಪೆ ಎಲ್ಲನೂ ಏನು ಬಿಡಿಸ್ತೀನಿ ಅಲ್ಲ, ಏನು ತರಕಾರಿ ತೊಗೊಂಬಂದು ಸಿಪ್ಪೆ ತೆಗೆದ್ರೂ ಕೂಡ ಬಿಸಾಕಲ್ಲ ನಾನು, ಕಸಕ್ಕಾಗ್ತಾಯಿಲ್ಲ. ಎಲ್ಲನೂ ಈ ಥರ ಗಿಡದ ಪಾಟಲ್ಲೇ ಹಾಕ್ತಾಯಿದ್ದೀನಿ, ಒಣಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನ ಹರಡಬೇಕು ತೊಗೊಂಬಂದು. ಆವಾಗ ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಮಣ್ಣಿಲ್ಲ, ತೊಗೊಂಬಂದು ಹಾಕಬೇಕು ಅದ್ರ ಮೇಲೆ. ಈ ಥರ ಹಾಕಿದ್ರೆ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂತ. ಇನ್ನಿಷ್ಟು ಹೂವು ಸಿಕ್ಕಿತ್ತು, ಅಷ್ಟು ಹೂವನ್ನು ಕಿತ್ಕೊಂಡು ಕೆಳಗಡೆ ಬಂದೆ. ಇನ್ನು ತಿಂಡಿಗೆ ರೆಡಿ ಮಾಡಬೇಕಿತ್ತಲ್ಲ, ತಿಂಡಿಗೆ ಇವತ್ತು ಸ್ವಲ್ಪ ವೆಜಿಟೇಬಲ್ಸ್ ಹಾಗೂ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಮಸಾಲೆ ಎಲ್ಲ ಜಾಸ್ತಿ ರುಬ್ಬಿ ಹಾಕಿ ಅದೆಲ್ಲ ಏನೂ ಇಲ್ಲದೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಕಾರಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಜೊತೆಯಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಅವರೆಕಾಳು ಕೂಡ ಬಿಡಿಸಿ ಎತ್ತಿಟ್ಟಿದ್ದು ಮೊನ್ನೆ ಸ್ವಲ್ಪ ಏನಕ್ಕೋ ಹಾಕ್ಕೊಂಡಿದ್ದೆ. ಇನ್ನೂ ಇದೆ ಸ್ವಲ್ಪ. ಅದು ಬಿಡಿಸಿ ಎತ್ತಿಟ್ಕೊಂಬಿಟ್ರೆ ಈ ಥರ ಏನಕ್ಕಾದರೂ ಸ್ವಲ್ಪ ಯೂಸ್ ಮಾಡ್ಕೊತಾ ಇರ್ಬೋದು. ಒಂದೇ ಸರಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅವರೆಕಾಳು ಅಂದರೆ ಹಸಿಕಾಳು ತಿಂದಾಗ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ಅಲ್ಲ, ಆ ಥರ ಆಗುತ್ತೆ ಅಂತ ಅನ್ನೋ ಬದಲು ಈ ಥರ ಎಲ್ಲ ತರಕಾರಿ ಜೊತೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದರೆ ಅವರೆಕಾಳು ತಿಂದಂಗೂ ಅನಿಸುತ್ತೆ ಸೀಸನಲ್ಲಿ, ಮತ್ತು ಬೇರೆ ಥರ ಪ್ರಾಬ್ಲಮ್ಗಳು ಬರಲ್ಲ ಅನಿಸುತ್ತೆ. ಬರೀ ಅದನ್ನೇ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನಾನು ಹೀಗೆ ಮಾಡ್ತೀನಿ. ನಾನು ಹಸಿ ಬಟಾಣಿ ತಂದರೂ ಅಷ್ಟೇನೆ, ಯಾವುದೇ ಕಾಳು ತೊಗೊಂಬರಲಿ ಅದನ್ನು ಅಂದರೆ ಬಿಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಬೇಕಾದಾಗೆಲ್ಲ ಒಂದೊಂದು ಸ್ವಲ್ಪ ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊತಾ ಇರ್ತೀನಿ. ಈ ಥರನೇ ನಾನು ಮಾಡ್ಕೊಳ್ಳೋದು. ಇನ್ನು ಎಲ್ಲ ತರಕಾರಿಗಳ್ನೂ ಕೂಡ ಎಲ್ಲ ಬಿಡಿಸಿ ಕಟ್ ಮಾಡಿಕೊಂಡೆ. ಫಸ್ಟು ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಮನೆ ಕೆಲಸ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಅದೊಂದು ಆಗಿಬಿಟ್ರೆ, ಯಾಕಂದರೆ ಲೇಟ್ ಆದರೆ ಕಷ್ಟ. ಅದಕ್ಕೇನೆ ಫಸ್ಟ್ ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಮನೆ ಕೆಲಸನೆಲ್ಲ ಮಾಡ್ಕೊಳ್ಳೋದು. ಅದಕ್ಕೆ ಇನ್ನೂ ಕಸ ಏನೂ ಗುಡಿಸಿರಲಿಲ್ಲ. ಫಸ್ಟು ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ತರಕಾರಿಗಳನ್ನೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈಗ.
ಇನ್ನು ತರಕಾರಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಮೆಂತ್ಯ ಸೊಪ್ಪು ಕೂಡ ಇತ್ತಲ್ವ ತಗೊಂಡಿದ್ದಿದ್ದು, ಹಾಗಾಗಿ ಅದನ್ನು ಸ್ವಲ್ಪ ಬಿಡಿಸಿ ಹಾಕ್ಕೊಂಬಿಡೋಣ ಸಾಗು ಜೊತೆಯಲ್ಲಿ, ಸೊಪ್ಪು ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ. ಇದೇ ಥರ ನಾನು ಏನು ಮಾಡಿದ್ರು ಅಷ್ಟೇನೆ, ಸೊಪ್ಪೇನಾದರೂ ಇತ್ತು ಅಂದರೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಒಂದೊಂದನ್ನೇ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ತರಕಾರಿ ಜೊತೆ ಮಿಕ್ಸ್ ಮಾಡಿ ತಿಂದಾಗ ಎಲ್ಲನೂ ಕೂಡ ತಿಂದಂಗೆ ಅನಿಸುತ್ತೆ ಅಲ್ವಾ, ಹಾಗಾಗಿ ಇನ್ನು ಅದನ್ನು ಕೂಡ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಂಡಾದ್ಮೇಲೆ ಇನ್ನು ತರಕಾರಿ ಸಿಪ್ಪೆ ಎಲ್ಲ ಇತ್ತಲ್ವಾ, ಇದನ್ನೆಲ್ಲನೂ ನಾನು ಆವಾಗಲೇ ಹೇಳ್ದಂಗೆ ಪಾಟ್ಗೆ ಹಾಕೋದು. ಇಷ್ಟನ್ನು ನಾನು ಕಸಕ್ಕೆ ಹಾಕೋಕ್ಕೆ ಹೋಗಲ್ಲ, ಸುಮ್ಮನೆ ಈ ನಡುವೆ ಈ ಥರ ಮಾಡ್ತಾಯಿದ್ದೀನಿ. ವೇಸ್ಟ್ ಯಾಕೆ ಮಾಡೋದು ಅಂತ ಎಲ್ಲನೂ ಈ ಥರ ತೊಗೊಂಡೋಗ್ಬಿಟ್ಟು ಗಿಡದ ಪಾಟ್ಗೆ ಹಾಕಿದ್ರೆ ಒಣಗ್ಕೊಳ್ಳುತ್ತೆ ಅದು. ಅದಕ್ಕೆ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಗೊಬ್ಬರ ಆಗುತ್ತೆ ಅಂತ ಮಣ್ಣು ತೊಗೊಂಬಂದು ಹಾಕಬೇಕು. ಈಗ ಸದ್ಯಕ್ಕೆ ತರಕಾರಿ ಸಿಪ್ಪೆಗಳು ಮಾತ್ರ ಈ ಥರ ತೊಗೊಂಬಂದು ಹಾಕ್ತಾ ಇರ್ತೀನಿ. ಬಾಳೆಹಣ್ಣು ತಿಂದಿದ್ದಾಗಲಿ, ಹಣ್ಣುಗಳು ಸಿಪ್ಪೆ ಆಗಲಿ, ಏನಾದರೂ ಸರಿ ಈ ಥರ ಹಾಕ್ತಾಯಿದ್ರೆ ಚೆನ್ನಾಗಿ ಅದಕ್ಕೆ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅಂತ. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಈ ಥರ ತೊಗೊಂಬಂದು ಪಾಟ್ಗೆ ಹಾಕ್ತಾ ಇರ್ತೀನಿ ಅಷ್ಟೇನೆ. ಇನ್ನು ಅದನ್ನು ಕೂಡ ತೊಗೊಂಬಂದು ಹಾಕಿಬಿಟ್ಟು ಆಮೇಲೆ ಕೆಳಗಡೆ ಹೋದೆ. ತರಕಾರಿ ಎಲ್ಲನೂ ಕಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಗುಗೆ ಅಂತ. ಅದರಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಅವರೆಕಾಳು ಇದೆ. ಇನ್ನಿಲ್ಲಿ ಮೆಂತ್ಯ ಸೊಪ್ಪನ್ನ ಬಿಡಿಸಿ ಇಟ್ಟಿದ್ದೀನಿ ನೀರಲ್ಲಿ ಹಾಕಿಬಿಟ್ಟು. ಇನ್ನು ಒಗ್ಗರಣೆಗೆ ಅಂತ 1 ಈರುಳ್ಳಿನ ಮತ್ತು 2 ಹುಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇನೆ ಒಗ್ಗರಣೆಗೆ. ಇನ್ನು ಜಾಸ್ತಿ ಏನು ನಾನು ಬೇರೆ ಎಲ್ಲ ಸ್ಪೈಸಸ್ಸು ಅದು ಇದು ಏನೂ ಹಾಕ್ತಾ ಇಲ್ಲ. ಇನ್ನು ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ನು ಕೂಡ ಇಟ್ಕೊಂಡೆ. ಕುಕ್ಕರಲ್ಲಿ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳೋದು, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕ್ತಾ ಇಲ್ಲ ಇದಕ್ಕೆ, ಯಾಕಂದರೆ ತುಂಬ ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೋ ಬೇಡ ಅಂತ ಅನ್ನಿಸ್ತು. ಮಸಾಲೆ ಜಾಸ್ತಿ ಆದರೆ ಎದೆ ಉರಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ನಿನ್ನೆ ಮೆಂತ್ಯ ಬಾತ್ ಮಾಡಿದ್ದೆ, ಅದಕ್ಕೂ ಕೂಡ ಹಾಕಿದ್ದೆ ಮಸಾಲೆ ಎಲ್ಲನೂ, ಹಾಗಾಗಿ ನಾನು ಇದರಲ್ಲಿ ಏನೂ ಹಾಕಕ್ಕೆ ಹೋಗಿಲ್ಲ. ಮೆಂತ್ಯ ಬಾತ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇದೆ, ಅದು ಕೂಡ ನೋಡಿ. ಮೆಂತ್ಯ ಬಾತ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಟೇಸ್ಟು. ವಿಡಿಯೋ ಇದೆ, ಕೊನೆಯಲ್ಲಿ ನೋಡಿಬಿಟ್ಟು ರೆಸಿಪಿನ ಟ್ರೈ ಮಾಡಿ ನೋಡಿ. ಹೆಂಗೆ ಅಂದರೆ ಯಾವ ಬಿರಿಯಾನಿಗೂ ಕಮ್ಮಿ ಇಲ್ಲ ಟೇಸ್ಟು ಅನ್ನೋ ಥರ ಬಂದಿತ್ತು, ಸಖತ್ತಾಗಿತ್ತು ಮಾತ್ರ. ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡು, ಟೊಮೆಟೊನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಎಲ್ಲ ತರಕಾರಿಗಳ್ನು ಹಾಕ್ಕೊಂಡು, ಸೊಪ್ಪನ್ನು ಕೂಡ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ ತರಕಾರಿನ, ಸುಮ್ಮನೆ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋದು ಅಷ್ಟೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಪುಡಿಗಳನ್ನ ಹಾಕೋದು. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು, 1.5 ಸ್ಪೂನಷ್ಟು, ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಗರಂ ಮಸಾಲ, ಇದಿಷ್ಟು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ಪೌಡ್ರುಗಳದ್ದು ಏನು ಹಸಿ ಇರುತ್ತೆ ಅಲ್ಲ ವಾಸನೆ, ಅದೆಲ್ಲನೂ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೇ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸಾಗು ಥರ ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ನೀರು ಹಾಕಲಿಲ್ಲ ನಾನು, ಸಾಕು ಒಂದೇ ಒಂದು ಗ್ಲಾಸು ತರಕಾರಿ ಬೇಯೋಷ್ಟಾದರೆ ಸಾಕು ಅಂತ ಅಂದ್ಬಿಟ್ಟು ಇಷ್ಟು ಮಾಡಿಕೊಂಡು ಇದಕ್ಕೆ ಬೇಕಿದ್ರೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಬಿ ಹಾಕ್ಕೋತೀವಲ್ಲ, ಅದು ಹಂಗೆ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಅನಿಸುತ್ತೆ, ಸಾಗು ಆಗುತ್ತೆ. ಆದರೆ ನಾನು ಅವೆಲ್ಲ ಹಾಕ್ತಾಯಿಲ್ಲ. ಸ್ವಲ್ಪ ತೆಂಗಿನಕಾಯಿನ ತಿನ್ನೋದು ಕಮ್ಮಿನೇ, ಜಾಸ್ತಿ ಅಂದರೆ ಎದೆ ಉರಿ ಬರುತ್ತೆ ಜಾಸ್ತಿ ತೆಂಗಿನಕಾಯಿ ಹಾಕಿರೋದನ್ನು ತಿಂದರೆ ಅಂತ. ಇವತ್ತು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಷ್ಟೇ. ಈ ಥರ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2-3 ವಿಷಲ್ ಮಾಡಿದ್ರೆ ಹಾಗೆ ಹೋಗ್ಬಿಡುತ್ತೆ, ಚೆನ್ನಾಗಿ ಬೆಂದುಬಿಡುತ್ತೆ. ಆಮೇಲೆ ಇನ್ನು ಕುಕ್ಕರ್ ಕೂಡ ವಿಷಲ್ ಕೂಡ ಆಯಿತು. ಅದು ಇಟ್ಬಿಟ್ಟು ನಾನಿನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿಬಿಟ್ಟು ಬಂದೆ. ಇವಾಗ ಚಪಾತಿ ಮಾಡ್ಕೊಬೇಕಾಗಿತ್ತು. ಇನ್ನು ಚಪಾತಿನೆಲ್ಲನೂ ಹೊಸದು ರೆಡಿ ಮಾಡಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದು ಅಷ್ಟೇನೆ. ಇನ್ನು ಚಪಾತಿ ಹೊಸಿಯೋದಕ್ಕೆ ನನಗೆ ಮಣೆ ಇಲ್ಲ, ಹಾಗಾಗಿ ನಾನು ತಟ್ಟೆ ಮೇಲೇ ಹೊಸ್ಕೊಳ್ಳೋದು. ಒಂದೊಂದು ಸರಿ ಶೆಲ್ಫ್ ಮೇಲೇ ಹೊಸ್ಬಿಡ್ತೀನಿ, ಆದರೆ ಜಾಗ ಸಾಕಾಗಲ್ಲಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ತಟ್ಟೆ ಇಟ್ಕೊಳ್ಳೋದು.
ಇಲ್ಲ ಅಂತಂದರೆ ಇನ್ನೂ ಕೆಲವೊಂದ್ಸಲಿ ಕೆಳಗಡೆ ಇಟ್ಕೊಂಡು ತಟ್ಟೆನ ಒಂದು ದೊಡ್ಡದಾಗಿ ಬಟ್ಟೆನ ಹರಡ್ಬಿಟ್ಟು ಟವಲೋ ಏನಾದರೂ ಹಾಕ್ಕೋತೀನಿ. ಅದ್ರ ಮೇಲೆ ತಟ್ಟೆ ಇಟ್ಕೊಂಡು ನೀಟಾಗಿ ಚಪಾತಿನೆಲ್ಲ ಹೊಸ್ದು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋದು ಹಂಗೆ ಮಾಡ್ತೀನಿ. ಇನ್ನೀಗ ತಿಂಡಿಗಷ್ಟೇ ಮಾಡ್ತಾ ಇದ್ದಿದ್ದಲ್ವಾ, ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಹಾಗೆ ಹೊಸ್ದುಬಿಟ್ಟು ಬೇಯಿಸ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಚಪಾತಿಗಳನ್ನೆಲ್ಲ ಹೊಸ್ತು ರೆಡಿ ಮಾಡಿಕೊಂಡು ಈ ಕಡೆ ತವಾನು ಕೂಡ ಕಾಯೋದಕ್ಕಿಟ್ಟಿದ್ದೆ. ತವ ಈಗ ಚೆನ್ನಾಗಿ ಕಾದ್ಮೇಲೆ ಚಪಾತಿನ ಹಾಕ್ಕೊಂಡು ಬೇಯಿಸ್ಕೊತಾ ಇರೋದು. ನನಗೆ ಅದು ತಟ್ಟೆ ಚಿಕ್ಕದಾಗಿದೆ, ಮಣೆ ಏನಾದ್ರು ದೊಡ್ಡದಾಗಿತ್ತು ಅಂದರೆ ಈ ಶೆಲ್ಫ್ ಮೇಲೆಲ್ಲ ನಾನು ಒಸೆಯೋವಾಗ ತುಂಬ ದೊಡ್ಡದಾಗಿ ಚಪಾತಿನ ಹೊಸಿತೀನಿ, ತುಂಬ ದೊಡ್ಡದಾಗೆ ಮಾಡ್ಕೊಂಬಿಡ್ತೀನಿ. ತೆಳ್ಳಗೆ ದೊಡ್ಡದಾಗಿರಬೇಕು ಚಪಾತಿ, ನನಗೆ ದಪ್ಪ ಇರಬಾರ್ದು ಚಪಾತಿ. ಮತ್ತು ತುಂಬ ಚಿಕ್ಕದಾಗೆಲ್ಲ ಇಷ್ಟ ಆಗಲ್ಲ. ಜೊತೆಯಲ್ಲಿ ಈ ಥರ 3 ಫೋಲ್ಡ್ ಚಪಾತಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಈ ಥರ 3 ಫೋಲ್ಡ್ ಚಪಾತಿನೇ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೂ ಕೂಡ. ಒಂಥರ ಒಳಗಡೆ ಒಂದು ಲೇಯರ್ ಇರುತ್ತೆ ಅಲ್ಲ, ಅದು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋದು. ಇನ್ನು ಚಪಾತಿಗಳ್ನೆಲ್ಲನೂ ಬೇಯಿಸ್ಕೊಂಡಾದಮೇಲೆ ಇನ್ನು ತಿಂಡಿ ಕೂಡ ತಟ್ಟೆಗೆ ಹಾಕ್ತಾಯಿದ್ದೀನಿ. ಈಗ ವೆಜಿಟೇಬಲ್ಸ್ ಹಾಗೂ ನೋಡ್ತಾ ಇರ್ಬೋದು, ಓಪನ್ ಮಾಡಿದ್ಮೇಲೆ ಈ ಥರ ಇದೆ. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡಿದ್ರೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿರೋದು. ನಾನು ನೀರು ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಹಾಗೇನೆ. ಇನ್ನು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು, ಚೆನ್ನಾಗಿ ಕೂಡ ಆಗಿತ್ತು. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬೇಗನೆ. ತರಕಾರಿ ಏನಾದರೂ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕಟ್ ಮಾಡಿ ಬೆಳಗ್ಗೆ ಅರ್ಜೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿದೆ ರೆಸಿಪಿನ. ಟ್ರೈ ಮಾಡಿ ನೋಡಿ. ತುಂಬ ಮಸಾಲೆ ಇಲ್ಲದೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದು ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ. ದೋಸೆ ಕೂಡ ಮಾಡ್ಕೊಬೋದು, ಇದನ್ನು ಚೆನ್ನಾಗೇ ಇರುತ್ತೆ. ನಾನಿವತ್ತು ಚಪಾತಿಗೆ ಮಾಡ್ಕೊಂಡಿರೋದು. ಇನ್ನು ತಿಂಡಿ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗಿನ ತಿಂಡಿ ಇದು ಚಪಾತಿ, ವೆಜಿಟೇಬಲ್ ಸಾಗು, ಜೊತೆಯಲ್ಲಿ ಸೌತೆಕಾಯಿ ಇಟ್ಟಿದ್ದೀನಿ. ಚಪಾತಿ ತಿಂದಮೇಲೆ ಸೌತೆಕಾಯಿ ಇರಬೇಕು, ಇಲ್ಲಾಂದರೆ ಅದು ಹೀಟ್ ಆಗುತ್ತೆ ಅಲ್ಲ, ಒಂಥರ ಎದೆ ಉರಿತಾ ಇರುತ್ತೆ. ದಿನ ಎಲ್ಲನೂ ನೀರು ಕುಡಿತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಜೊತೆಯಲ್ಲಿ ಸೌತೆಕಾಯಿ ತಿನ್ನೋದು. ಇನ್ನು ಆವಾಗಲೇ ಹೇಳ್ದಂಗೆ ನಾನು ಮೆಂತ್ಯ ಬಾತು ಮಾಡಿದ್ದೆ, ಅದರ ರೆಸಿಪಿನ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇನೆ, ನಿಜವಾಗ್ಲೂ ಹೆಂಗಿತ್ತು ಗೊತ್ತಾ, ರೇಂಜ್ ಒಂಥರ ಬಿರಿಯಾನಿಗಿಂತ ಸಕ್ಕದಾಗಿತ್ತು ಟೇಸ್ಟು. ನೋಡಿ, ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ 2, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ, ಅವರೆಕಾಳು ತಗೊಂಡಿದ್ದೀನಿ, 1 ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿ ಕೂಡ ಇಟ್ಟಿದ್ದೀನಿ. ಇನ್ನು ಒಗ್ಗರಣೆಗೆ ಸ್ವಲ್ಪ ಸ್ಪೈಸಸ್ ಕೂಡ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಕಲ್ಲುವು, ಇದಿಷ್ಟು ಮಾತ್ರನೇ ಹಾಕೋತಾ ಇರೋದು ಒಗ್ಗರಣೆಗೆ. ಇನ್ನು ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ಗೆ ಒಂದು 4-5 ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ತೊಗೊಂಡಿರೋ ಸ್ಪೈಸಸ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಫ್ಲೇವರ್ ಬಿಡೋ ತನಕ, ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು.
ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಈಗ. ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡು 2 ಹುಳಿ ಟೊಮೆಟೊ ಜೊತೆಲಿ ಒಂದು ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಅವರೆಕಾಳು ಕೂಡ ತೆಗೆದಿಟ್ಕೊಂಡಿದ್ದೆ ಅಲ್ಲ ಅದನ್ನು ಕೂಡ ಹಾಕ್ಕೊಳೋದು ಇವಾಗ. ಅವರೆಕಾಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಎಣ್ಣೆನಲ್ಲೇನೆ. ಅದಾದಮೇಲೆ ನಾವು ಅದಕ್ಕೆ ಸ್ಪೈಸಸ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಇನ್ನೀಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಕೂಡ ಹಾಕ್ಕೊತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೇಕು. ನಾನು ಮರ್ತುಬಿಟ್ಟಿದ್ದೆ ಖಾರದ ಪುಡಿನ, ಕೊನೆಯಲ್ಲಿ ಹಾಕ್ಕೋತೀನಿ. ಇವಾಗ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ. ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಟೊಮೆಟೊ ಕೂಡ ಸಾಫ್ಟಾಗಿ ಆಗಬೇಕು. ಜೊತೆಯಲ್ಲಿ ಹಾಕಿರೋ ಪೌಡ್ರುಗಳೆಲ್ಲನೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು. ಅದಕ್ಕೆ ಜೊತೆಯಲ್ಲಿ ಈಗ ಏನೋ ಪುದೀನೂ ಮತ್ತು ಮೆಂತ್ಯ ಸೊಪ್ಪು ಎರಡೂ ಹಾಕ್ಕೋತಾ ಇದ್ದೀನಿ. ಪುದೀನ ಕಟ್ ಮಾಡಿಲ್ಲ, ಹಾಗೆ ಹಾಕಿರೋದು. ಮೆಂತ್ಯ ಸೊಪ್ಪು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 1 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಟಿರೋದು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಬೇಕು. ಫಸ್ಟು ಅಕ್ಕಿ ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ, ಆವಾಗಲೇ ಹೇಳಿದ್ದೆ ನಾನು ಖಾರದ ಪುಡಿ ಹಾಕೋದು ಮರ್ತಿದ್ದೆ ಅಂತ, ಅದನ್ನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಅಕ್ಕಿನೂ ಹಾಕಿ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೆಗೆದ್ರೆ ಮೆಂತ್ಯ ಬಾತು ರೆಡಿನೇ ಆಗಿಬಿಡುತ್ತೆ. ಬೇಕಿದ್ರೆ ಮೊಸರು ಬಜ್ಜಿ ಕೂಡ ಮಾಡ್ಕೊಬೋದು ಜೊತೆಯಲ್ಲಿ, ಇಲ್ಲಾಂದರೆ ಹಂಗೆ ತಿನ್ನೋಕ್ಕೂ ಕೂಡ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ನಿಜ ಅಂದ್ಕೊಂಡಿರಲಿಲ್ಲ ಟೇಸ್ಟ್ ಈ ರೇಂಜಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದು ಸ್ಮೆಲ್ ಅಂತೂ ಮನೆಯೆಲ್ಲ ಹಾಗೆ ಹರಡ್ಕೊಂಡಿತ್ತು ಸ್ಮೆಲ್ಲು, ಮೆಂತ್ಯ ಬಾತದ ಸ್ಮೆಲ್ಲು ಸಖತ್ತಾಗಿ ಅನ್ನಿಸ್ತಾ ಇತ್ತು. ಟ್ರೈ ಮಾಡಿ ನೋಡಿ, ಈ ಥರ ಯಾರಾದರೂ ಮಾಡಿಲ್ಲ ಅನ್ನೋದಾದರೆ. ನನಗೆ ತುಂಬಾ ಇಷ್ಟ ಆಗಿತ್ತು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಚೆನ್ನಾಗಿ ಬಂದಿತ್ತು ಟೇಸ್ಟು. ಬಾತ್ ಕೂಡ ಅಷ್ಟೇನೆ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಇನ್ನು ವಿಷಲೆಲ್ಲ ಬಂದು ವಿಷಲ್ ಇಳಿದಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇರೋದು ನಾನು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಟೇಸ್ಟು. ನನಗೆ ನಿಜ ಎಷ್ಟು ಇಷ್ಟ ಆಗೋಯ್ತು ಅಂತಂದರೆ ಇದ್ರ ಮುಂದೆ ಯಾವ ಬಿರಿಯಾನಿ ಕೂಡ ಇಲ್ಲ ಆ ಥರ ಅನ್ನಿಸ್ತಾ ಇತ್ತು ಟೇಸ್ಟು. ನಿಜವಾಗ್ಲೂ ಚೆನ್ನಾಗಿತ್ತು. ಹೆಲ್ದಿಯಾಗಿ ಕೂಡ ಇರುತ್ತೆ ಇದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪನ್ನ ಆವಾಗ ನಾವು ತಿಂತಾ ಇರಬೇಕು. ಅದಕ್ಕೆ ನಾನು ಸೊಪ್ಪನ್ನ ತೊಗೊಂಬಂದರೆ ಬಿಡಿಸಿಟ್ಕೊಂಡು ಈ ಥರ ಏನಕ್ಕಾದರೂ ಯೂಸ್ ಮಾಡ್ಕೊತಾನೆ ಇರ್ತೀನಿ. ತರಕಾರಿ ಈಗ ಅಂದರೆ ಸಾಗುಗೆ ಹಾಕ್ಕೊಳ್ಳೋದಾಗಲಿ, ಪಲಾವ್ಗೆ ಹಾಕೋದಾಗಲಿ, ಈ ಥರ ಬರೀ ಬಾತ್ ಮಾಡ್ಕೊಳ್ಳೋದಾಗಲಿ, ಈ ಥರ ಏನೇ ಆದರೂ ಸರಿನೇ ಮಾಡ್ತಾ ಇರ್ತೀನಿ. ಇದಂತೂ ಟೇಸ್ಟು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಮತ್ತು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಈ ವ್ಲಾಗ್ ಕೂಡ ಇಷ್ಟೇನೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.